ನಮಸ್ಕಾರ. ಸುಖಿನೋ ಭವಂತು ಚಾನೆಲ್ಗೆ ಎಲ್ಲರಿಗೂ ಆದರದ ಸ್ವಾಗತ. ನೀವು ಬೆಂಗಳೂರಿನ ನಿವಾಸಿಯಾಗಿದ್ದರೆ ಮತ್ತು ಆಹಾರ ಪ್ರಿಯರಾಗಿದ್ದರೆ ನೀವು ಅವರೆಕಾಯಿಯ ಮೇಳದ ಬಗ್ಗೆ ಖಂಡಿತವಾಗಿಯೂ ಕೇಳಿರ್ತೀರ. ಈ ಅವರೆಕಾಯಿ ಮೇಳದ ಮುಖ್ಯ ಆಕರ್ಷಣೆ ಅಂತಲೇ ಹೇಳಬಹುದಾದ ಹಿದಕಿದ ಅವರೆಬೇಳೆ ದೋಸೆ ಇವತ್ತಿನ ರೆಸಿಪಿ. ಅವರೆಕಾಯಿ ಸಿಗೋ ಕಾಲದಲ್ಲಿ ಮಾಡಿ ಸವಿಯಲೇಬೇಕಾದಂತಹ ತಿಂಡಿ ಇದು. ಬನ್ನಿ ಇದನ್ನು ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ನಾವು ಇಲ್ಲಿ ದೋಸೆ ಹಿಟ್ಟಿನ ಬಗ್ಗೆ ತಿಳ್ಕೊಳ್ಳೋಣ. ನನ್ನ ಹಿಂದಿನ ಮಸಾಲೆ ದೋಸೆ ವಿಡಿಯೋದಲ್ಲಿ ದೋಸೆ ಹಿಟ್ಟನ್ನು ಹೇಗೆ ತಯಾರಿಸ್ಕೋಬೇಕು ಅಂತ ತೋರಿಸಿದ್ದೀನಿ. ಅದೇ ರೀತಿ ಇಲ್ಲಿ ನಾನು ದೋಸೆ ಹಿಟ್ಟನ್ನು ತಯಾರಿಸ್ಕೊಂಡು ಉಪ್ಪು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಅದರ ಕನ್ಸಿಸ್ಟೆನ್ಸಿ ಸ್ವಲ್ಪ ದಪ್ಪ ಇಟ್ಕೊಂಡಿದ್ದೀನಿ, ಸೊ ದ್ಯಾಟ್ ಅದರ ಮೇಲೆ ನಾನು ಹಿದಕಿದ ಅವರೆಬೇಳೆ ಮಸಾಲೆ ಹಾಕಿದಾಗ ಅದು ಚೆನ್ನಾಗಿ ಹಿಡ್ಕೊಳ್ಳಿ ಅಂತ. ಈಗ ದೋಸೆ ಹಿಟ್ಟು ತಯಾರಿದೆ. ಅವರೆಬೇಳೆ ಒಗ್ಗರಣೆನ ಹೇಗೆ ತಯಾರು ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ನಾನು ಇಲ್ಲಿ ಒಂದು ದೊಡ್ಡ ಕಪ್ಪಿನಷ್ಟು ಹಿದಕಿದ ಅವರೆಬೇಳೆ ತೊಗೊಂಡಿದ್ದೀನಿ. ಮೊದಲಿಗೆ ಒಂದು ಮಣ್ಣಿನ ಬಾಣಲಿ ತಗೊಂಡು ಅದಕ್ಕೆ ನಾನು ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕಿ 1 ಸ್ಪೂನು ಸಾಸಿವೆ, ಹಿಂಗು, ಜೀರಿಗೆ, ಹೆಚ್ಚಿಟ್ಕೊಂಡ ಹಸಿಮೆಣಸಿನಕಾಯಿ, ಶುಂಠಿ, ಒಂದೆಸಳು ಕರಿಬೇವು ಕೈಯಲ್ಲೇ ಮುರಿದು ಹಾಕೋತಾ ಇದ್ದೀನಿ. ಸಣ್ಣಗೆ ಹೆಚ್ಚಿಟ್ಕೊಂಡ್ರು ಈರುಳ್ಳಿ ಹಾಕಿ ಸ್ವಲ್ಪ ಹೊತ್ತು ಬಾಡಿಸ್ಕೊತಾ ಇದ್ದೀನಿ. ಈರುಳ್ಳಿ ಒಂದು ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಆಗಬೇಕು. ಅದಾದಮೇಲೆ ಒಂದು ದೊಡ್ಡ ಕಪ್ನಷ್ಟು ಹಿದಕಿದ ಅವರೆಬೇಳೆನ ಹಾಕಿ ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಅದು ಬಿಸಿ ಬಂದ ಮೇಲೆ ಒಂದು ಚಿಟಿಕೆ ಉಪ್ಪು ಹಾಕಿ ಚೆನ್ನಾಗಿ ಮುಚ್ಚಿಟ್ಟು ಬೇಯಿಸಬೇಕಾಗುತ್ತೆ. ಬೇಯಿಸೋದು ತುಂಬ ಇಂಪಾರ್ಟೆಂಟ್. ಬೆಂದಿಲ್ಲ ಅಂದರೆ ಹಸಿ ವಾಸನೆ ಇರುತ್ತೆ, ದೋಸೆಗೆ ನಿಮಗೆ ರುಚಿಯಾಗಿರೋದಿಲ್ಲ. ಸೊ ಇದನ್ನು ಹಬೆಯಲ್ಲಿ ಬೇಯಿಸೋದು ಅಥವಾ 1-2 ಸ್ಪೂನ್ ನೀರು ಹಾಕಿ ಬೇಯಿಸ್ಬೋದು. ಅದು ಬೇಯೋದು ತುಂಬಾ ಇಂಪಾರ್ಟೆಂಟು. ನೀವು ಕೈಯಲ್ಲಿ ಹಿಸುಕಿ ನೋಡಿದಾಗ ಬೇಳೆ ಚೆನ್ನಾಗಿ ಬೆಂದಿರಬೇಕು, ಆಗ ದೋಸೆ ರುಚಿಯಾಗಿರುತ್ತೆ. ಈಗ ನಾವು ದೋಸೆ ಹಾಕ್ಕೊಳ್ಳೋದಕ್ಕೆ ಕಬ್ಬಿಣದ ಹೆಂಚನ್ನು ಬಿಸಿಗಿಟ್ಕೊಂಡಿದ್ದೀವಿ. ಅಡುಗೆ ಮಾಡುವಾಗ ಕಬ್ಬಿಣದ ಪದಾರ್ಥಗಳನ್ನು ಯೂಸ್ ಮಾಡೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಆದ್ದರಿಂದ ಕಬ್ಬಿಣದ ಹೆಂಚನ್ನು ತಗೊಂಡಿದ್ದೀನಿ. ಹೆಂಚು ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಗಾಣದ ಎಣ್ಣೆನ ಹಾಕ್ಕೊಂಡು ಈರುಳ್ಳಿ ತಗೊಂಡು ಹೆಂಚನ್ನು ಉಜ್ಜುತ್ತಾ ಇದ್ದೀನಿ. ಈ ರೀತಿ ಉಜ್ಜೋದ್ರಿಂದ ಆ ಎಣ್ಣೆ ಒಂದು ನಾನ್ ಸ್ಟಿಕ್ ಲೇಯರ್ ಥರ ಫಾರ್ಮ್ ಆಗಿ ದೋಸೆ ಹೆಂಚಿಗೆ ಅಂಟದೇ ಇರೋ ಥರ ನಮಗೆ ಸಹಾಯ ಮಾಡುತ್ತೆ. ಎಣ್ಣೆ ಹಾಕಿದ್ಮೇಲೆ ದೋಸೆ ಹಿಟ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ, ಜಾಸ್ತಿ ಸ್ಪ್ರೆಡ್ ಮಾಡ್ಕೋತಾ ಇಲ್ಲ. ಅದಾದಮೇಲೆ ನಾನು ಮಾಡಿಟ್ಕೊಂಡಿರೋ ಅವರೆಬೇಳೆ ಒಗ್ಗರಣೆನ ಅದರ ಮೇಲೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಹಾಕ್ಕೊಂಡು ಒಂದು ಸ್ವಲ್ಪ ಲ್ಯಾಡಲಿಂದ ಪ್ರೆಸ್ ಮಾಡಿಕೊಂಡ್ರೆ ಆಯಿತು. ಈಗ ದೋಸೆ ಬೇಯ್ತಿದೆ. 2 ಸ್ಪೂನಷ್ಟು ಗಾಣದಿಂದ ತಯಾರಿಸಿದಂತಹ ಕಡಲೆಕಾಯಿ ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಅದು ಒಂದು ಕಡೆ ಬೆಂದ ಮೇಲೆ ಇನ್ನೊಂದು ಕಡೆಗೆ ಫ್ಲಿಪ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು. ಆಗ ಮೇಲೆಯಿಂದ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆಯಿಂದ ಸಾಫ್ಟಾಗಿ ತಿನ್ನೋದಕ್ಕೆ ತುಂಬಾ ರುಚಿಕರವಾಗಿರುತ್ತೆ. ನೋಡಿ, ಈ ರೀತಿ ಫ್ಲಿಪ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇನ್ನೊಂದು ಕಡೆನೂ ಬೇಯಿಸ್ಕೊಳ್ಳಿ. ಈ ದೋಸೆಗೆ ಒಗ್ಗರಣೆ ಹಾಕಿರೋ ಅವರೆಬೇಳೆ ಎಲ್ಲ ಹಾಕಿರೋದ್ರಿಂದ ತಿನ್ನೋದಕ್ಕೆ ಹಾಗೇ ಚೆನ್ನಾಗಿರುತ್ತೆ. ಆದರೆ ನಾನಿವತ್ತು ಕೆಂಪು ಚಟ್ನಿ ಮತ್ತು ರೆಗ್ಯುಲರ್ ಕೊಬ್ಬರಿ ಚಟ್ನಿ ಜೊತೆ ಸರ್ವ್ ಮಾಡ್ಕೋತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ದಯವಿಟ್ಟು ಟ್ರೈ ಮಾಡಿ ನೋಡಿ. ನಿಮಗೆ ದೋಸೆ ಸ್ವಲ್ಪ ತೆಳ್ಳಗೆ ಬೇಕು ಅಂತಂದರೆ ದೋಸೆ ಹಿಟ್ಟನ್ನು ಒಂದು ಸ್ವಲ್ಪ ಸ್ಟಾರ್ಟಿಂಗಲ್ಲೇ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಆಮೇಲೆ ಅವರೆಬೇಳೆ ಒಗ್ಗರಣೆ ಹಾಕ್ಕೊಂಡ್ರೆ ಇನ್ನೊಂದು ಸ್ವಲ್ಪ ತೆಳ್ಳಗಿರುವಂಥ ಹಿದಕಿದ ಅವರೆಬೇಳೆ ರೆಡಿ ಆಗುತ್ತೆ. ನಮಗೆ ಮಾರುಕಟ್ಟೆಯಲ್ಲಿ ಸಿಗೋ ನಾನ್ ಸ್ಟಿಕ್ ತವಾ ಆಗಿರ್ಬೋದು ಅಥವಾ ನಾನ್ ಸ್ಟಿಕ್ ಪಾತ್ರೆಗಳಾಗಿರ್ಬೋದು, ಅವೆಲ್ಲವೂ ಅಲ್ಯೂಮಿನಿಯಮಿಂದ ತಯಾರಿಸಿದ ಪಾತ್ರೆಗಳೇ. ಅದಕ್ಕೆ ಮೇಲೆ ಟೆಫ್ಲಾನ್ ಕೋಟಿಂಗ್ ಕೊಟ್ಟಿರ್ತಾರೆ ಅಷ್ಟೇ. ಆ ಟೆಫ್ಲಾನ್ ಕೋಟಿಂಗ್ ಪಾತ್ರೆನ ನಾನ್ ಸ್ಟಿಕ್ ಪಾತ್ರೆ ಮಾಡುತ್ತೆ. ಅಂದರೆ ನಾವು ಯಾವ ಅಡಿಗೆ ಮಾಡಿದ್ರೂ ಅದು ಪಾತ್ರೆಗೆ ಅಂಟದೇ ಇರೋ ಹಾಗೆ ಮಾಡುತ್ತೆ. ಆದರೆ ಟೆಫ್ಲಾನ್ ಕೋಟಿಂಗ್ ರಿಲೀಸ್ ಮಾಡೋ ಹೊಗೆ ಮತ್ತು ನಮ್ಮ ಅಡುಗೆ ಪದಾರ್ಥಗಳಲ್ಲಿ ಸೇರಿಕೊಳ್ಳುವ ಅದರ ಸೂಕ್ಷ್ಮ ಕಣಗಳು ಕ್ಯಾನ್ಸರಸ್ ಅಂತ ಪ್ರೂವ್ ಆಗಿದೆ. ಈ ನಾನ್ ಸ್ಟಿಕ್ ಪಾತ್ರೆಗಳಿಗೆ ಉಗಮ ಸ್ಥಾನವೇ ಅಂತ ಹೇಳಬಹುದಾದಂತಹ ವೆಸ್ಟರ್ನ್ ಕಂಟ್ರೀಸ್ ಅಂದರೆ ಪಾಶ್ಚಾತ್ಯರು ಈಗ ಅವುಗಳನ್ನು ಬದಿಗಿಟ್ಟು ನಮ್ಮ ಪೂರ್ವಜರು ಬಳಸುತ್ತಿದ್ದ ಮಣ್ಣಿನ ಪಾತ್ರೆಗಳು, ಕಬ್ಬಿಣದ ಪಾತ್ರೆಗಳು, ತಾಮ್ರದ ಪಾತ್ರೆಗಳಲ್ಲಿ ಬಹಳಷ್ಟು ಒಳ್ಳೆಯ ಅಂಶಗಳಿವೆ, ಬಹಳಷ್ಟು ಔಷಧೀಯ ಗುಣಗಳಿವೆ ಎಂದು ಒಪ್ಪಿಕೊಳ್ಳುತ್ತಿದ್ದಾರೆ. ಅತಿಯಾದ ಅಲ್ಯೂಮಿನಿಯಂ ಮತ್ತು ನಾನ್ ಸ್ಟಿಕ್ ಪಾತ್ರೆಗಳ ಬಳಕೆಯಿಂದ ಆಲ್ಝೀಮರ್ಸ್ ಕಾಯಿಲೆ, ಮೂಳೆಗಳ ಸಂಬಂಧಿತ ಕಾಯಿಲೆ, ಮೂತ್ರಪಿಂಡ ಅಂದರೆ ಕಿಡ್ನಿ ರಿಲೇಟೆಡ್ ಡಿಸೀಸಸ್, ಇನ್ನು ಹಲವಾರು ಕಾಯಿಲೆಗಳಿಗೆ ತುತ್ತಾಗುವ ಸಾಧ್ಯತೆಗಳಿರುತ್ತವೆ. ಆದ್ದರಿಂದ ನಾವುಗಳು ಸಹ ಅತ್ಯಂತ ಹಾನಿಕಾರಕ ವಸ್ತುಗಳಾದ ಅಲ್ಯೂಮಿನಿಯಂ,
ಹಾಗೂ ನಾನ್ ಸ್ಟಿಕ್ ಸಾಮಾನುಗಳನ್ನು ಬಳಸುವುದನ್ನು ನಿಲ್ಲಿಸಿ ಆರೋಗ್ಯಕ್ಕೆ ಪೂರಕವಾದ ಅಡುಗೆ ಸಾಮಗ್ರಿಗಳನ್ನು ಬಳಸೋಣ. ಕಬ್ಬಿಣದ ಪಾತ್ರೆಗಳನ್ನು ದಿನನಿತ್ಯದ ಅಡುಗೆಗಳಲ್ಲಿ ಬಳಸುವುದರಿಂದ ಐರನ್ ಡೆಫಿಷಿಯನ್ಸಿ, ಅನಿಮಿಯಾ, ಫೇಟಿಗ್ ಮುಂತಾದ ಕಾಯಿಲೆಗಳನ್ನು ತಡೆಗಟ್ಟಬಹುದು. ಇಂತಹ ಉಪಯೋಗಕರ ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವುದಕ್ಕೆ ನನಗೆ ಬಹಳ ಖುಷಿ ಇದೆ. ನಾವೆಲ್ಲರೂ ಪಾಶ್ಚಾತ್ಯರ ದಾಸರಾಗದೆ ನಮ್ಮ ಪೂರ್ವಜರು ನಮಗೆ ತಿಳಿಸಿಕೊಟ್ಟ ಒಳ್ಳೆಯ ವಿಷಯಗಳನ್ನು ಕಲಿಯಲು ಪ್ರಯತ್ನಿಸೋಣ ಮತ್ತು ಅದನ್ನು ನಮ್ಮ ಮುಂದಿನ ಪೀಳಿಗೆಯವರಿಗೆ ತಲುಪಿಸುವ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋಣ. ಇನ್ನೊಂದು ಸಾಂಪ್ರದಾಯಿಕ ಹಾಗೂ ಆರೋಗ್ಯಕರ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಸರ್ವೇ ಜನ ಸುಖಿನೋ ಭವಂತು.